ಈ ಸರ್ಕಾರ ಭಾರತ ಜೋಡೋ ಅಂತ ಮಾಡೋದಕ್ಕೆ ಹೊರಟಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 6,000 ಸಂಘಗಳನ್ನ ಮಾಡ್ತಿದ್ದಾರೆ. ಒಂದೊಂದು ಸಂಘಕ್ಕೆ 10 ಲಕ್ಷ ಹಣ ಕೊಡ್ತಿದ್ದಾರೆ. ಈ 1,000 ಕೋಟಿ ಹಣ ಯಾರಪ್ಪನ ಮನೆಯದ್ದು ಅಂತ ಭಾರತ ಜೋಡೋ ಸಂಘ ಯೋಜನೆ ಬಗ್ಗೆ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಹಿಂದೆ ಗುಂಡೂರಾವ್ ಕಾಲದಲ್ಲಿ FM ಖಾನ್ ಅಂತ ಇದ್ರು. FM ಖಾನ್ ಕೂಡ ಭಾರತ ಜೋಡೋ ರೀತಿ ಮಾಡಿದ್ರು ಅಂತ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇದು ಯಾಂತದ ಭಾರತ್ ಜೋಡೋ ಮಾಡಿರೋ ಯುವಕರನ್ನೇನೋ ಸಂಘಟನೆ ಮಾಡೋದಕ್ಕೆ ಅದೇಂತ ಪಂಚಾಯತಿ ಮಟ್ಟದಲ್ಲಿ 6,000 ಸಂಘಗಳು ಮಾಡೋದು, 4,000 ಇಲ್ಲಿ ಮಾಡೋದು, ಅವ್ರಿಗೆ 10 ಲಕ್ಷ ಒಂದೊಂದು ಸಂಖ್ಯೆ 1,000 ಕೋಟಿ ಯಾರಪ್ಪನ ಮನೆ ಏನ್ರಿ? ಯಾರಪ್ಪನ ಮನೆ ಇದು ಭಾರತ್ ಜೋಡೋ? ಒಂದೇ ಮಾತರಂ ಗೀತೆಗೆ ಅವಮಾನಿಸಿದ್ದಾರೆ ಅಂತ ಆರೋಪಿಸಿ ಮಂಗಳೂರಿನ ಉರ್ವಾ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ದೂರು ನೀಡಲಾಗಿದೆ. ಸೋನಿಯಾ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ಆಗ್ರಹಿಸಿದ್ದಾರೆ. ಎಫ್ಐಆರ್ ದಾಖಲಿಸದೇ ಇದ್ರೆ ಕೋರ್ಟ್ಗೆ ಖಾಸಗಿ ದೂರನ್ನ ದಾಖಲಿಸುತ್ತೇನೆ ಅಂತ ದೂರುದಾರ ಹೇಳಿದ್ದು ತಜ್ಞರ ಅಭಿಪ್ರಾಯ ಪಡೆಯುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಇನ್ನೊಂದೆಡೆ ಸ್ವಾತಂತ್ರ್ಯೋತ್ಸವದ ವೇಳೆ ಒಂದೇ ಮಾತರಂ ಗೀತೆ ಪೂರ್ಣವಾಗಿ ಹೇಳದೆ ಸೋನಿಯಾ ಗಾಂಧಿ ಅಪಮಾನಿಸಿದ್ದಾರೆ ಅಂತ ವಿಜಯೇಂದ್ರ ಆರೋಪಿಸಿದರು. ಒಂದೇ ಮಾತರಂ 150 ವರ್ಷಗಳು ಪೂರೈಸಿರ್ತಕ್ಕಂಥ ಶುಭ ಗಳಿಗೆನಲ್ಲಿ ಇವತ್ತು ಒಂದೇ ಮಾತರಂ ಪೂರ್ಣ ಹೇಳೋದಕ್ಕೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಸಾಧ್ಯ ಆಗಿಲ್ಲ ಅಥವಾ ಅಪಮಾನ ಅಂತ ಅನಿಸಿದ್ರೆ ಇದು ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ಕೂಡ ಇದನ್ನು ಖಂಡಿಸಬೇಕಾಗ್ತದೆ. ಆರ್ಎಸ್ಎಸ್ ನೋಂದಣಿ ಮಾಡಿಕೊಳ್ಳೋದು ಅಗತ್ಯ ಇಲ್ಲ ಅಂತ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸೋದಕ್ಕೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಅನ್ನೋ ನಿಯಮದ ಬಗ್ಗೆ ಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾರ ಮನಸ್ಸು ನೋಯಿಸೋದಕ್ಕೆ ಈ ಕಾನೂನು ಮಾಡ್ತಿಲ್ಲ. ಕೋರ್ಟ್ ಆದೇಶಗಳನ್ನ ಪಾಲಿಸಿ ಕಾನೂನು ಮಾಡ್ತಿದ್ದೇವೆ. ಕೋರ್ಟ್ನ ಕಾನೂನಿಗೆ ಗೌರವ ಕೊಡಬೇಕಲ್ವಾ ಅಂತ ಸಿಎಂ ಹೇಳಿದ್ರು. ಇನ್ನು ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸೇರಿದಂತೆ ಯಾವುದೇ ಸಂಘಟನೆಗಳು ನೋವು ಮಾಡಿಕೊಳ್ಳುವ ಅಗತ್ಯ ಇಲ್ಲ ಅಂತ ಡಿಕೆಶಿ ಹೇಳಿದರು. ಇದೇ ವೇಳೆ ಈ ಹಿಂದೆ ಫ್ರೀಡಂ ಪಾರ್ಕ್ನಿಂದ ವೋಟ್ ಚೋರಿ ರ್ಯಾಲಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅಂತ ಡಿಕೆ ಶಿವಕುಮಾರ್ ಸ್ಮರಿಸಿದ್ರು. ನೋಡಿ, RSS ಇದು ಸಂತೋಷ್ ಜಿ ಅವರು ಗಾಬರಿ ಯಾರು ಪಡ್ಕೊಳ್ಬೇಕಾದೇನು ಅವಶ್ಯಕತೆ ಇಲ್ಲ. ನಾವು ಯಾರ ಮೇಲೂ ಯಾರಿಗೋಸ್ಕರನೂ ಯಾರನ್ನ ಇಟ್ಕೊಂಡು ನಾವು ಅದನ್ನು ಮೊದಲಿಂದನೂ ಅದು ಬಂದಿತ್ತು. ನಾವು ಯಾರಿಗೂ ಮನಸ್ಸು ನೋಯಿಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಯಾರೇ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಸಂಘಟನೆ ಆಗಲಿ, ನಿನ್ನೆ ವಿಧಾನಸೌಧದಲ್ಲಿ ಮಾಡಬೇಕಾಯ್ತು. ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ಸಿಟಿ ನನ್ನ ಪರ್ಮಿಷನ್ ತೆಗೆದುಕೊಂಡ್ರು, ಅವರು ಸರ್ಕಾರ ಪರ್ಮಿಷನ್ ತೆಗೆದುಕೊಂಡ್ರು. ಅಲ್ಲಿ ನಾವು ವೋಟ್ ಚೋರಿದು ಬಂದಿತ್ತು. ಈಗ ನಮ್ಮ ಅಪೋಸಿಷನ್ ಲೀಡ್ರಿಗೆ ರಾಹುಲ್ ಗಾಂಧಿಗೆ ಖರ್ಗೆ ಅವ್ರಿಗೆ ಇಲ್ಲ, ನೀವು ಜಾಥಾ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ನಾವು. ಏಕೆಂದರೆ ಕೋರ್ಟಲ್ಲಿ ಒಂದು ಪರ್ಮಿಷನ್ ತಗೋಬೇಕು ಅಂತ ಕೋರ್ಟು, ಸುಪ್ರೀಂ ಕೋರ್ಟ್ ಎರಡೂ ಕೂಡ ಪರ್ಮಿಷನ್ ತಗೋಬೇಕು ಅಂತ ಹೇಳಿದೆ. ಯಾವ ಪುರುಷಾರ್ಥಕ್ಕೆ RSS ಬಿಲ್ ತರ್ತಾ ಇದ್ದೀರಿ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಇದ್ಯಾವುದೋ RSSನ ಬಿಲ್ ಅಂತೆ, ಇನ್ನೊಂದು ಬಿಲ್, ಏನು ಪುರುಷಾರ್ಥ ಸಾಧನೆ ಮಾಡ್ತೀರಿ ಇದರಿಂದ? ಅದರಿಂದ ಏನು ನಿಮಗೆ ತೊಂದರೆ ಆಗಿರೋದೇನು? ನಾನು ಹಲವಾರು ಬಾರಿ ಟೀಕೆ ಮಾಡಿದ್ದೀನಿ. ಇವತ್ತು ನಮಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವು ಏನು ಕಾರ್ಯಕ್ರಮ ಕೊಡಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇದಕ್ಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಂಡು ತಿರುಗ್ತಿರೋ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೀನಿ. RSS ಸಂಘಟನೆಯ ನೋಂದಣಿ ಅಗತ್ಯತೆ ಇಲ್ಲ. RSS ಸಂಘಟನೆ ತಪ್ಪು ಮಾಡಿದ್ರೆ ತೋರಿಸ್ಲಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ BY ವಿಜಯೇಂದ್ರ ಕೂಡ ಕಿಡಿಕಾರಿದ್ದಾರೆ. ಗೃಹ ಸಚಿವರ ಆದಿಯಾಗಿ ಅವಿವೇಕತನದಿಂದ ಮಾತನಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ. ನಾನು ಮಾನ್ಯ ಗೃಹ ಸಚಿವರು ಕೇಳೋದಕ್ಕೆ ಇಚ್ಛಪಡ್ತೇನೆ, ರಾಷ್ಟ್ರೀಯ ಸ್ವಯಂ ಸೇವಕದಿಂದ ಏನಾದರೂ ಕೂಡ ಕಾನೂನು ಬಾಹಿರವಾಗಿರುವಂತಹ ಚಟುವಟಿಕೆಗಳ ಏನಾರು ಆಗಿದ್ದರೆ ಅದನ್ನು ತಿಳಿಸ್ಬೇಕಾಗ್ತದೆ. ರಾಜ್ಯದ ಜನಕ್ಕೂ ಕೂಡ ತಿಳಿಸ್ಬೇಕಾಗ್ತದೆ, ದೇಶದ ಜನತೆಗೂ ಕೂಡ ತಿಳಿಸ್ಬೇಕಾಗ್ತದೆ. ಎಲ್ಲ ಸಂಘ ಸಂಸ್ಥೆಗಳು ನೋಂದಣಿ ಮಾಡಿಸ್ಕೊಳ್ಬೇಕು, ಕಾನೂನು ಅಡಿ ಕೆಲಸ ಮಾಡಿ ಅನ್ನೋದು ತಪ್ಪ? ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆಗುವಂತ ಅನಾಹುತ ಏನು ಅಂತ ಸಚಿವ HC ಬಾಲಕೃಷ್ಣ ಕೂಡ ಪ್ರಶ್ನಿಸಿದ್ದಾರೆ. ಅಲ್ಲ ರೀ, ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳನ್ನು ನೋಂದಣಿ ಮಾಡಿಸ್ಕೊಳ್ಳಿ, ಅದು ಕಾನೂನು ಚೌಕಟ್ಟಿನೊಳಗಡೆ ಕೆಲಸ ಮಾಡಿ ಅಂತಕ್ಕಂಥದ್ದು ತಪ್ಪ? ನೀವು ವಿಶ್ಲೇಷಣೆ ಮಾಡಬೇಕು. ನೀವು ಇದಕ್ಕೆ ನಿಮ್ಮ ವಿಶ್ಲೇಷಣೆ ನಾನು ಒಪ್ತಾ ಇಲ್ಲ. ನೀವು ವಿಶ್ಲೇಷಣೆ ಮಾಡಿ, ತಪ್ಪೇನೋ? ಈಗ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನಾಹುತ ಏನು? ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಮಾಡೋರೆ, ಎಲ್ಲರೂ ನಾವು ಆ ಸಂವಿಧಾನದ ಅಡಿನಲ್ಲೇ ಕೆಲಸ ಮಾಡ್ಬೇಕಲ್ವಾ? ಈಗ ಅನಾಹುತ ಏನು ಮಾಡಿಸ್ಕೊಂಡ್ರೆ ನೀವು ಹಂಗಾದ್ರೆ RSSನವ್ರು ಏನಾದರೂ ನೀವು ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ಅಲ್ಲೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀಬೋದು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಮೂಡ್ತದೆ ಎಲ್ರಿಗೂ.
ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಗೀತೆಯನ್ನ ಸೋನಿಯಾ ಗಾಂಧಿ ಅರ್ಧಕ್ಕೆ ತಡೆದಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಈ ಸಂಬಂಧ ವಾಗ್ದಾಳಿ ನಡೆಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸೋನಿಯಾ ಅವರೇ, ನಿಮ್ಮ ಈ ಕೆಲಸವನ್ನ ದೇಶದ ಜನ ಕ್ಷಮಿಸೋದಿಲ್ಲ ಅಂತಾನೂ ಹೇಳಿದ್ದಾರೆ. कांग्रेस पार्टी के मुख्यालय पर वंदे मातरम का गान हो रहा था. चालू गान में कांग्रेस की नेत्री सोनिया जी ने कांग्रेस अध्यक्ष को गान रोकने का कहा. हम सब टीवी पर देखते रह गए. 80 साल के बाद बंकिम बाबू का ये अमर मंत्र, अमर गान जब फिर से सम्मान कर रहा है, वो भी सोनिया जी को राज नहीं आता है. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿ ರಾಷ್ಟ್ರೀಯ ಭಾವನೆಯ ಬಗ್ಗೆ ಗಾಂಧಿ ಕುಟುಂಬಕ್ಕೆ ಯಾಕೆ ಇಷ್ಟೊಂದು ಅಸಹನೆ ಅಂತ ಪ್ರಶ್ನಿಸಿದ್ದಾರೆ. ಭಾರತದ ಸಂಸ್ಕೃತಿ ಮತ್ತು ಆಳವಾಗಿ ಬೇರೂರಿರುವ ರಾಷ್ಟ್ರೀಯ ಭಾವನೆಯ ಬಗ್ಗೆ ಗಾಂಧಿ ಕುಟುಂಬಕ್ಕೆ ಯಾಕೆ ಇಷ್ಟೊಂದು ಅಸಹನೆ ಇದೆ? ಕಾಂಗ್ರೆಸ್ ನಾಯಕತ್ವವು ಒಂದೇ ಮಾತರಂನ ಸಂಪೂರ್ಣ ಪ್ರತಿಪಾದನೆಯಿಂದ ಮತ್ತೊಮ್ಮೆ ತನ್ನ ಸ್ಪಷ್ಟ ಅಸಹನೆಯನ್ನು ಪ್ರದರ್ಶಿಸಿದೆ. ಒಂದೇ ಮಾತರಂ ಹಾಡುವ ಸಮಯದಲ್ಲಿ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವರ್ತನೆ ನಾಚಿಕೆಗೇಡಿನ ಸಂಗತಿ ಮತ್ತು ತೀವ್ರ ಖಂಡನೆಗೆ ಅರ್ಹವಾಗಿದೆ. ಸೋನಿಯಾ ಗಾಂಧಿ ನಡೆಗೆ ರಾಜ್ಯ ಬಿಜೆಪಿ ನಾಯಕರುಗಳು ಕೂಡ ಕಿಡಿಕಾರಿದ್ದಾರೆ. ರಾಷ್ಟ್ರಗೀತೆಗೆ ಅವಮಾನ ಮಾಡೋದು ದೊಡ್ಡ ಅಪರಾಧ, ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದೇ ಮಾತರಂ 150 ವರ್ಷ ಆಗಿದೆ. ಅದೊಂದು ರಾಷ್ಟ್ರಗೀತೆ. ಈಗ ಸರ್ಕಾರದ ಒಂದು ಕಾನೂನು ಕೂಡ ಆಗಿದೆ. ಎಲ್ಲವೂ ಗೊತ್ತಿದ್ದು ಈ ಥರ ಮಾಡುವಂಥದ್ದು, ರಾಷ್ಟ್ರಗೀತೆಗೆ ಅವಮಾನ ಮಾಡುವಂಥದ್ದು ಭಾಳ ಒಂದು ದೊಡ್ಡ ಅಪರಾಧ. ಅದು ಯಾರೇ ಮಾಡಲಿ ಅದಕ್ಕೆ ಸರಿಯಾದಂಥ ಕ್ರಮ ತೆಗೆದುಕೊಳ್ಳಲೇಬೇಕು. ಇವತ್ತು ವಂದೇ ಮಾತರಂ ಪೂರ್ಣ ಹೇಳೋದಕ್ಕೂ ಕೂಡ ಸೋನಿಯಾ ಗಾಂಧಿ ಅವ್ರಿಗೆ ಸಾಧ್ಯ ಆಗಿಲ್ಲ ಅಥವಾ ಅಪಮಾನ ಅಂತ ಅನಿಸಿದ್ರೆ, ಇದು ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ಕೂಡ ಇದನ್ನು ಖಂಡಿಸಬೇಕಾಗ್ತದೆ. ಇದನ್ನು ನಾವು ಕೂಡ ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ, ಇದನ್ನು ವಿರೋಧವನ್ನು ಮಾಡ್ತೇವೆ. ಇನ್ನು ವಂದೇ ಮಾತರಂಗೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ದೂರನ್ನ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ. 4 ವರ್ಷಗಳ ಬಳಿಕ ರಾಜ್ಯ ಸರ್ಕಾರ ವಾಯುಮಾಲಿನ್ಯ ಪರೀಕ್ಷಾ ಶುಲ್ಕವನ್ನ ಪರಿಷ್ಕರಣೆ ಮಾಡಿ ಆದೇಶಿಸಿದೆ. ದ್ವಿಚಕ್ರ ವಾಹನಕ್ಕೆ ವಾಯುಮಾಲಿನ್ಯ ಪರೀಕ್ಷಾ ಶುಲ್ಕ 65 ರೂಪಾಯಿ ಇತ್ತು, ಈಗ 80 ರೂಪಾಯಿ ಆಗಿದೆ. ತ್ರಿಚಕ್ರ ವಾಹನಗಳಿಗೆ ಮೊದಲು 75 ರೂಪಾಯಿ ಇತ್ತು, ಈಗ 80 ರೂಪಾಯಿ ಆಗಿದೆ. ಎಲ್ಲಾ ಮಾದರಿಯ ಡೀಸೆಲ್ ಚಾಲಿತ ವಾಹನಗಳಿಗೆ 200 ರೂಪಾಯಿವರೆಗೂ ಹೆಚ್ಚಿಸಲಾಗಿದೆ. ಮೊಳಕಾಲ್ಮೂರನ್ನ ಆಂಧ್ರಕ್ಕೆ ಸೇರಿಸಿ ಎಂದಿದ್ದ ಶಾಸಕ ಎನ್ವೈ ಗೋಪಾಲಕೃಷ್ಣ ಕೊನೆಗೂ ವಿಷಾದ ವ್ಯಕ್ತಪಡಿಸಿದ್ದಾರೆ. ಮಾತಿನ ಭರದಲ್ಲಿ ಮೊಳಕಾಲ್ಮೂರು ಆಂಧ್ರಕ್ಕೆ ಸೇರಿಸಿ ಅಂದಿದ್ದೇನೆ. ಮೊಳಕಾಲ್ಮೂರು ಕ್ಷೇತ್ರ ಹಿಂದುಳಿದ ಕ್ಷೇತ್ರ. ನೋವಿನಿಂದ ಈ ಮಾತನ್ನ ಹೇಳಿದ್ದೇನೆ. ಬಳ್ಳಾರಿ ಅಥವಾ ಚಳ್ಳಕೆರೆ ಅನ್ನುವ ಬದಲು ಆಂಧ್ರ ಪ್ರದೇಶ ಎಂದಿದ್ದೇನೆ. ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಗೋಪಾಲಕೃಷ್ಣ ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ತಾಯಿ ಬಗ್ಗೆ ಅಸಭ್ಯ ಹೇಳಿಕೆ ನೀಡಿದ್ದ ರಾಜ್ಯ ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ವಿರುದ್ಧ ಡಿಜಿಪಿಗೆ ದೂರು ನೀಡಲಾಗಿದೆ. ವಿಧಾನಸಭೆಯಲ್ಲಿ ವಿಜಯ್ ಅವರ ತಂದೆ ಎಲ್ಲಿದ್ದಾರೆ ಎಂಬ ರೀತಿಯ ವ್ಯಂಗ್ಯಕ್ಕೆ ಪ್ರತಿಯಾಗಿ ತಂದೆ ಯಾರು ಎಂದು ತಿಳಿಯಬೇಕಾದರೆ ನಿಮ್ಮ ತಾಯಿಯನ್ನೇ ಕೇಳಿ ಎಂಬ ಅರ್ಥದಲ್ಲಿ ನೈನಾರ್ ನಾಗೇಂದ್ರನ್ ಹೇಳಿಕೆ ನೀಡಿದ್ರು. ಟಿವಿಕೆ, ಕಾಂಗ್ರೆಸ್ ಹಾಗೂ ಕೆ ಅಣ್ಣಾಮಲೈ ಈ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ.